ಸೆಕೆಂಡ್ PUC ಇತಿಹಾಸ ಅಧ್ಯಾಯ 1 ಭಾರತದ ಇತಿಹಾಸ. ಚಾಪ್ಟರ್ ನಂಬರ್ 1. ಭಾರತದ ಉಪಖಂಡವು ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ, ಚೀನಾ ಮತ್ತು ಶ್ರೀಲಂಕಾಗಳನ್ನು ಒಳಗೊಂಡಿದೆ. ವಿಷ್ಣು ಪುರಾಣದ ಈ ಕೆಳಗಿನ ಶ್ಲೋಕವು ಭಾರತ ಉಪಖಂಡದ ವಿಸ್ತೀರ್ಣದ ನಿಖರ ವಿವರಣೆಯನ್ನು ನೀಡುತ್ತದೆ. ಅಂದರೆ ಭಾರತದ ಉಪಖಂಡ ಇತಿಹಾಸವು ಅನೇಕ ಸಂದರ್ಭದಲ್ಲಿ ಆಧುನಿಕ ರಾಷ್ಟ್ರಗಳಂದರೆ ಇವಾಗಿನ ಇರುವ ರಾಷ್ಟ್ರ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ, ಚೀನಾ, ಶ್ರೀಲಂಕಾ ಒಳಗೊಂಡಿದೆ. ಉತ್ತರಂ ಯಸ್ತಮುದ್ರಶ್ಚ ಹಿಮಾದ್ರೈಶ್ಚ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಇದರ ಅರ್ಥ ಸಮುದ್ರದಿಂದ, ಅಂದರೆ ಇಲ್ಲಿ ಸಮುದ್ರ ಇದೆ, ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ, ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ. ಇಲ್ಲಿ ವಾಸಿಸುವ ಜನರನ್ನು ಭರತವಂಶಸ್ಥರು ಎಂದು ಕರೆಯುತ್ತಾರೆ. ಈ ಉಪಖಂಡವು ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ ಮತ್ತು ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಉಪಖಂಡದ ಉತ್ತರ ಭಾಗವನ್ನು ಆರ್ಯಾವರ್ತ ಅಥವಾ ಆರ್ಯರ ನಾಡು ಅಂತಲೇ, ದಕ್ಷಿಣ ಭಾಗವನ್ನು ದಕ್ಷಿಣ ನಾಡು ಅಂತಲೂ ಕರೀತಾರೆ. ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂಥ ದುಷ್ಯಂತ ಹಾಗೂ ಶಕುಂತಲೆ ಅಂತ ಅವರ ಇಬ್ಬರ ಮಗನಾದ ಭರತನಿಂದಾಗಿ ಈ ಭರತವರ್ಷ ಹಾಗೂ ಭಾರತ ಎಂಬ ಹೆಸರು ಬಂದಿದೆ. ಹಿಂದೂ, ಬೌದ್ಧ, ಜೈನ ಪರಂಪರಾ ಪ್ರಕಾರ ಇದನ್ನು ಜಂಬೂದ್ವೀಪ ಕರೆಯುತ್ತಾರೆ. ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಪರಂಪರೆಯಿಂದ ಇದನ್ನು ಜಂಬೂದ್ವೀಪ ಎಂದು ಕರೆಯಲಾಗಿದೆ. ಹಿಮಾಲಯದ ದಕ್ಷಿಣಕ್ಕಿರುವ ಭೂಮಿ ಸ್ವತಂತ್ರ ದ್ವೀಪಖಂಡವಾಗಿತ್ತೆಂದು, ಇದು ಸಪ್ತಖಂಡದಲ್ಲಿ ಒಂದಾಗಿತ್ತೆಂದು ಅವರ ಈ ಹಿಮಾಲಯದ ದಕ್ಷಿಣಕ್ಕಿರುವ ಈ ಖಂಡವು ಇಲ್ಲಿ ಏನಿದೆ ಸ್ವತಂತ್ರವಾಗಿತ್ತು. ಇಲ್ಲಿ ಅನೇಕ ವಿದೇಶಗಳಿಂದ ಇದು ರಕ್ಷಣೆಯಾಗಿತ್ತು. ಇಲ್ಲಿ ದಾಳಿ ಮಾಡಲಿಕ್ಕೆ ತುಂಬ ಕಷ್ಟಕರವಾಗಿತ್ತು. ಈ ಹಿಮಾಲಯವು ನೈಸರ್ಗಿಕ ಗೋಡೆಯಂತೆ ಇದೆ. ಇದಿಷ್ಟು ಇಲ್ಲಿ ಬರುವ ಮಾರುತಗಳು, ಚಂಡಮಾರುತಗಳು, ಸ್ಥಳೀಯ ಮಾರುತಗಳು ತಡೆಗಟ್ಟುತ್ತದೆ. ಒಳಗೆ ಬರದಂತೆ ಈ ಹಿಮಾಲಯವನ್ನು ತಡೆಗಟ್ಟುತ್ತದೆ. ಇದರ ಆಕಾರವು ಜಂಬೂ ನೇರಳೆ ಹಣ್ಣನ್ನು ಹೋಲುವುದರಿಂದ ಇದಕ್ಕೆ ಜಂಬೂದ್ವೀಪ ಎಂದಿರುತ್ತದೆ. ಇದರ ಆಕಾರ ನೇರಳೆ ಹಣ್ಣಿನ ಥರ ಆಕಾರ ಇದೆ. ಇದನ್ನು ಜಂಬೂದ್ವೀಪ ಎಂದು ಕರೆಯುತ್ತಾರೆ. ನೋಡೋಕ್ಕೆ ಇದು ನೇರಳೆ ಹಣ್ಣು ಟೈಪ್ ಕಾಣುತ್ತದೆ, ಅದಕ್ಕೆ ಇದನ್ನು ಜಂಬೂದ್ವೀಪ ಎಂದು ಕರೆಯಲಾಗುತ್ತದೆ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಇಂಡಿಯಾ ಅಂತ ಎಂಬ ಏನೋ ಪದ ಇದೆ, ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಇಂಡೋಸ್ ಎಂಬ. ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಉಪಖಂಡದ ಸಿಂಧೂ ನದಿ ಇಲ್ಲದೆ ಇದಕ್ಕೆ ಸಿಂಧೂ ನದಿ ಇಂಡಿಯಾ ಅಂತಲೂ ಕರೀತಾರೆ ಎಂಬುದು ಗಮನಿಸಬೇಕಾದ ಅಂಶ. ಹಿಂದೂಸ್ತಾನ ಎಂಬ ಹೆಸರು ಮಧ್ಯಯುಗದಲ್ಲಿ ವ್ಯಾಪಕವಾಗಿ ಬೆಳೆಗೆ ಬಂದಿದೆ. ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು, ಅದರ ಭೂಪ್ರದೇಶವನ್ನು ಹಿಂದೂಸ್ತಾನವೆಂದು ಕರೆದು ಇದರ ಸಂಕ್ಷಿಪ್ತ ರೂಪವೇ ಹಿಂದ್ ಆಗಿದ್ದು, ಆಧುನಿಕ ಭಾರತೀಯ ಗಣರಾಜ್ಯವನ್ನು ಪ್ರತಿನಿಧಿಸುತ್ತದೆ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಇದರ ಮೇಲೆ ಏನೇನು ಭೂಗೋಳದ ಪ್ರಭಾವದ, ಏನೇನು ಗುಡ್ಡ, ನದಿ, ಬೆಟ್ಟ, ಕಣಿವೆ, ಅರಣ್ಯ. ಭಾರತದ ಭೌಗೋಳಿಕ ಲಕ್ಷಣಗಳಾದ ಹಿಮಾಲಯ ಪರ್ವತಗಳು, ಇಲ್ಲಿ ಹಿಮಾಲಯ ಪರ್ವತಗಳಿವೆ. ಮರುಭೂಮಿ ರಾಜಸ್ಥಾನದಾಗಿ ಇಲ್ಲಿ ಬರುತ್ತೆ, ಎಷ್ಟು ದೊಡ್ಡದು ಮರುಭೂಮಿ. ಪರ್ವತಗಳು ಇಲ್ಲಿ ಪರ್ವತಗಳು ಬರ್ತವೆ, ಹಾಗೆ ಇಲ್ಲಿ ದೊಡ್ಡ ಪರ್ವತಗಳು ವಿಂಧ್ಯ, ಅರಾವಳಿ, ಸಹ್ಯಾದ್ರಿ. ಇಲ್ಲಿ ಅರಾವಳಿ, ವಿಂಧ್ಯ, ಸಹ್ಯಾದ್ರಿ ಅಂತೆಲ್ಲ ಬರ್ತವೆ. ದಕ್ಷಿಣ ಪ್ರಸ್ಥಭೂಮಿ ಇದೇನು ಕಾಣುತ್ತಲ್ಲ
ಯೆಲ್ಲೋ ಕಲರ್ ಇದು ದಕ್ಷಿಣ ಪ್ರಸ್ಥಭೂಮಿ ಎಂದು ಕರೀತಾರೆ ಇದನ್ನು. ಕರಾವಳಿ ತೀರಗಳು ಭಾರತದ ಸಂಸ್ಕೃತಿಯ ವಿವಿಧ ರಾಜಕೀಯ ಘಟನೆಗಳು ರೂಪಿಸಿವೆ ಮತ್ತು ಸಂಸ್ಕೃತಿಯ ಬೆಳವಣಿಗೆ ಸಾಧ್ಯ. ಈ ಕರಾವಳಿ ತೀರಗಳು ಈ ಕಾರಣ ಇರುವುದರಿಂದ ಇಲ್ಲಿನ ಸಂಸ್ಕೃತಿ ಬೆಳೆದಿದೆ ಅಂತಂದು. ಹಿಮಾಲಯ ಪರ್ವತವು ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕ. ಅದು ಭಾರತಕ್ಕೆ ನೈಸರ್ಗಿಕ ತಡೆಗೋಡೆಯನ್ನು ನಿರ್ಮಿಸಿ ಭಾರತನ ಉತ್ತರದ ಇಲ್ಲಿಂದ ಆಕ್ರಮಣಕಾರರು ಬರೋರು ಹಾಗೂ ಶೀತ ಮಾರುತಗಳಿಂದ ರಕ್ಷಿಸಿದೆ. ಇದು ಸದಾಕಾಲ ಹರಿಯುವ ನದಿಗಳ ಜನ್ಮದಿದೆ. ಇಲ್ಲಿಂದ ಇದೇನು ಹಿಮಾಲಯ ಇಲ್ಲಿ ಬರ್ತಕ್ಕಂಥ ನೀರು ಈ ಸದಾಕಾಲ ಹರಿಯುವ ನೀರು. ಗಂಗಾ ನದಿ, ಯಮುನಾ ನದಿ ಇಲ್ಲೆಲ್ಲ ಹರಿಯುವ ಪ್ರತಿನಿತ್ಯ ಹರಿಯುತ್ತಿರುತ್ತದೆ. ನಾಳೆ ಚಾಮರಾಜನಗರ